ಈಗಿನ ಪರಿಸ್ಥಿತಿಯಲ್ಲಿ 12ನೇ ತರಗತಿಯ ಫಲಿತಾಂಶದ ಬಗ್ಗೆ ನಿಖರವಾದ ದಿನಾಂಕವನ್ನು ಹೇಳುವುದು ಕಷ್ಟ. ಆದಾಗ್ಯೂ ಹಿಂದಿನ ವರ್ಷಗಳ ಟ್ರೆಂಡ್ಗಳನ್ನು ಗಮನಿಸಿದರೆ ಕರ್ನಾಟಕ ಪಿಯುಸಿ ಬೋರ್ಡ್ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಫಲಿತಾಂಶಗಳನ್ನು ಪ್ರಕಟಿಸುತ್ತದೆ. 2024ರಲ್ಲಿ ಏಪ್ರಿಲ್ 10ರಂದು ಫಲಿತಾಂಶ ಪ್ರಕಟವಾಗಿತ್ತು. 2023ರಲ್ಲಿ ಏಪ್ರಿಲ್ 21ರಂದು ಫಲಿತಾಂಶ ಪ್ರಕಟವಾಗಿತ್ತು. ಈ ವರ್ಷವೂ ಏಪ್ರಿಲ್ ತಿಂಗಳಿನಲ್ಲಿಯೇ ಫಲಿತಾಂಶ ಬರುವ ನಿರೀಕ್ಷೆಯಿದೆ. ಬಹುಶಃ ಏಪ್ರಿಲ್ 2ನೇ ವಾರದೊಳಗೆ ಫಲಿತಾಂಶ ಪ್ರಕಟವಾಗಬಹುದು. ಫಲಿತಾಂಶ ಪ್ರಕಟವಾದಾಗ ನೀವು ಈ ಕೆಳಗಿನ ವೆಬ್ಸೈಟ್ಗಳಲ್ಲಿ ನೋಡಬಹುದು: ಲಿಂಕ್ ಟು results.nic.in, ಲಿಂಕ್ ಟು kseab.karnataka.gov.in. ಫಲಿತಾಂಶವನ್ನು ನೋಡಲು ನಿಮಗೆ ನಿಮ್ಮ ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರ್ ಮತ್ತು ಜನ್ಮ ದಿನಾಂಕದ ಅಗತ್ಯವಿರುತ್ತದೆ. ನೀವು ತಾಳ್ಮೆಯಿಂದಿದ್ದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯ KSEAB ಅಧಿಕೃತ ಪ್ರಕಟಣೆಗಾಗಿ ಕಾಯುವುದು ಉತ್ತಮ. ಮಂಡಳಿಯು ಶೀಘ್ರದಲ್ಲೇ ಫಲಿತಾಂಶದ ದಿನಾಂಕವನ್ನು ಪ್ರಕಟಿಸುವ ಸಾಧ್ಯತೆ ಇದೆ.